ಆವಾಗ ಶೋಲ್ಡ್ರ್ ಈಸಿಯಾಗಿ ಮೂವ್ ಮಾಡ್ಬೋದು. ಎಡಗಾಲನ್ನ ಮಂಡಿ ಹತ್ತಿರ ಬಗ್ಗಿಸ್ತಾ ಎರಡು ಕೈಗಳ ನಡುವೆ ತರಬೇಕು. ಉಸಿರು ತುಂಬ್ಕೊಳ್ತಾ ಎರಡು ಕೈ ಸೊಂಟದ ಮೇಲೆ ಹೋಗಲಿ. ಎದೆ ಭಾಗವನ್ನು ಹಿಗ್ಗಿಸ್ತಾ ಹಿಂದೆ ಎಷ್ಟಾಗುತ್ತೆ ಅಷ್ಟು ಲೀನ್ ಆಗಬೇಕು, ಸ್ಪೈನ್ನ ಆರ್ಚ್ ಮಾಡ್ತಾ. ತೂಕ ಯಾವಾಗೆಲ್ಲ ಮುಂದೆ ಕಾಲ ಮೇಲೆ ಇರುತ್ತೆ, ಹಿಂದೆ ಕಾಲನ್ನ ಆ್ಯಕ್ಸಸ್ ಮಾಡೋದು ಸಖತ್ ಕಷ್ಟ. ನೀವು ಬೆಂಡ್ ಮಾಡ್ತೀರಾ, ಹಿಡ್ಕೊಳಕ್ಕೆ ಹೋಗ್ತೀರಾ, ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಕಾಲು ತೂಕ ಹಿಂದೆ ಕಾಲ ಮೇಲೆ ಇರಬೇಕು. ಶೋಲ್ಡ್ರನ್ನ ಎಕ್ಸ್ಟರ್ನಲ್ಲಿ ರೊಟೇಟ್ ಮಾಡಬೇಕು. ಸ್ವಲ್ಪ ಹಿಂದೆ ತಿರುಗಬೇಕು. ನಿಮಗೆ ಸ್ವಲ್ಪನಾದರೂ ಪಾದ ಕಾಣಿಸ್ಬೇಕು ಇನಿಷಿಯಲಿ. ನಿಮ್ಗೊಂದು ಚೆನ್ನಾಗಿ ಮಾಡೋಕ್ಕೆ ಬಂದರೆ ಏನು ಹಿಂದೆ ತಿರುಗೋ ಅವಶ್ಯಕತೆ ಇರಲ್ಲ. ಇನಿಷಿಯಲಿ ನೀ ಬೆಂಡ್ ಮಾಡ್ತಾ ಪಾದ ಸ್ವಲ್ಪ ಹೊರಗೆ ತಿರುಗಿಸಿರ್ಬೇಕು. ಗ್ರಿಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಿಡ್ಕೊಬೇಕು. ನಿಮ್ಗೆ ಹಿಡ್ಕೊಳಕ್ಕಾಗಿಲ್ಲ ಅಂದರೆ ಸ್ಟ್ರ್ಯಾಪ್ ಯೂಸ್ ಮಾಡಿ. ಪಾದನ ಎಷ್ಟಾಗುತ್ತೆ ಅಷ್ಟು ಹತ್ರ ತೊಗೋಬೇಕು. ಆವಾಗ ಶೋಲ್ಡ್ರ್ ಈಸಿಯಾಗಿ ಮೂವ್ ಮಾಡ್ಬೋದು. ನಿಧಾನಕ್ಕೆ ಮೂವ್ ಮಾಡಿ ಮೇಲೆ ತಲೆ ಹಿಂದೆ ತೊಗೊಂಡೋಗಿ. ನಿಮಗೆ ಬ್ಯಾಲೆನ್ಸ್ ಚೆನ್ನಾಗಿದೆ ಅನಿಸಿದ್ರೆ ಎರಡೂ ಕೈಗಳಿಂದ ಹಿಡ್ಕೊಳ್ಳಿ. ಲಾಂಗ್ ಎಕ್ಸೇಲ್ ಮಾಡಬೇಕು, ಶಾರ್ಟ್ ಇನ್ಹೇಲ್ ಮಾಡಬೇಕು. ಇನ್ಹೇಲ್ ಮಾಡ್ತಾ ಎದೆ ಎಗ್ಗಿಸ್ಬೇಕು, ಎಕ್ಸೇಲ್ ಮಾಡ್ತಾ ಡೀಪ್ ಹೋಗಬೇಕು. ನಿಮಗೆ ಲೋವರ್ ಬ್ಯಾಕ್ ಮೇಲೆ ಪ್ರೆಷರ್ ಬರ್ತಿದೆ ಅಂದರೆ ತುಂಬ ಡೀಪ್ ಹೋಗಬಾರ್ದು. 5ರಿಂದ 8 ಬಾರಿ ಉಸಿರಾಡಬೇಕು. ಇನ್ನು ಡೀಪ್ ಹೋಗ್ಬೋದು ಅಂತ ಅನಿಸಿದ್ರೆ ನಿಮಗೆ ಕಾಲನ್ನು ಹಿಂದೆ ತೊಗೊಂಡು ಹೋಗಬೇಕು. ಉಸಿರು ಹೊರ ಹಾಕ್ತಾ ಕೈಗಳು ಎಷ್ಟಾಗುತ್ತೆ ಅಷ್ಟು ಕೆಳಗೆ ತಗೋಬೇಕು. ಉಸಿರು ತುಂಬಿಕೊಳ್ತಾ ಹೊರಗೆ ಬರಬೇಕಾದ್ರೆ ಗದ್ದನ ಎದೆ ಹತ್ರ ತೊಗೊಬೇಕು. ತೂಕ ಹಿಂದೆ ಕಾಲ ಮೇಲೆ ಇರಬೇಕು. ಒಂದೇ ಸರಿ ಮುಂದೆ ತೂಕ ಹೋದರೆ ಕಾಲು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೈ ಕೆಳಗೆ ಇಳಿಸ್ಬೇಕು. ಒಂದು ಕೈ ಸಪೋರ್ಟ್ ತಗೊಂಡು ನಿಧಾನಕ್ಕೆ ಕೆಳಗೆ ಇಳಿಸ್ಬೇಕು. ನಂತರ ಎಡಗಡೆನೂ ರಿಪೀಟ್ ಮಾಡಬೇಕು. ನಮಸ್ತೆ.